ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟಗೊಳ್ಳುತ್ತದೆ. ಪುಟ 425. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಎದ್ದೇಳು, ಬೆಳಗಿಸು, ಯಾಕೆಂದರೆ ನಿನ್ನ ಬೆಳಕು ಬಂದಿದೆ ಮತ್ತು ಕರ್ತನ ಮಹಿಮೆಯು ನಿನ್ನ ಮೇಲೆ ಏರಿದೆ. ಯಾಕೆಂದರೆ ಇಗೋ, ಕತ್ತಲೆಯು ಭೂಮಿಯನ್ನು ಆವರಿಸುತ್ತದೆ ಮತ್ತು ಕಾರ್ಗತ್ತಲೆಯು ಜನರನ್ನು ಆವರಿಸುತ್ತದೆ. ಆದರೆ ಕರ್ತನು ನಿನ್ನ ಮೇಲೆ ಉದಯಿಸುವನು ಮತ್ತು ಆತನ ಮಹಿಮೆಯು ನಿನ್ನ ಮೇಲೆ ಇರುವುದನ್ನು ಕಾಣುವಿ. ಮತ್ತು ಅನ್ಯ ಜನರು ನಿನ್ನ ಬೆಳಕಿಗೆ ಬರುವರು ಮತ್ತು ರಾಜರು ನಿನ್ನ ಉದಯದ ಪ್ರಕಾಶಕ್ಕೆ ಬರುತ್ತಾರೆ. ಇದು ಆಧ್ಯಾತ್ಮಿಕ ಇಸ್ರೇಲ್, ನೀತಿಯ ಸೂರ್ಯನು, ಆದರೆ ಅದರ ಐಹಿಕ ಪ್ರತಿನಿಧಿಗಳಿಗೆ ಅನ್ವಯಿಸುತ್ತದೆ. ಶಾರೀರಿಕ ಇಸ್ರೇಲ್ ಪರವಾಗಿ ಪುನಃ ಸ್ಥಾಪನೆಯಾಗಿದೆ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪುಗೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ಯೆಹೆಜ್ಕೇಲ 16:61. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು, ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಅರಾಜಕತಾವಾದಿ ಸಮೂಹಗಳು ಪ್ರಕಟಣೆ 21:1 ನಿನ್ನ ಕಡೆಗೆ ತಿರುಗುತ್ತಾರೆ. ಹಾಗೆಯೇ ಅನ್ಯ ಜನರಲ್ಲಿ ಉತ್ತಮವಾದವರು ನಿನ್ನ ಬಳಿಗೆ ಬರುತ್ತಾರೆ ಮತ್ತು ಅವರು ಕರ್ತನ ಸ್ತುತಿಯನ್ನು ವ್ಯಕ್ತಪಡಿಸುತ್ತಾರೆ. ಯೆಶಾಯ 61:6, 11-20. ನಿಜವಾಗಿಯೂ ಅದು ಕುರುಡು ಕಣ್ಣುಗಳನ್ನು ತೆರೆಯುವ ಮತ್ತು ಅನೇಕರನ್ನು ನೀತಿಯ ಕಡೆಗೆ ತಿರುಗಿಸುವ ಅದ್ಭುತ ದಿನವಾಗಿರುತ್ತದೆ. ಇದು ಸತ್ಯದ ಹಾದಿಯಲ್ಲಿ ಪರಿವರ್ತನೆಗಳು ಮತ್ತು ಪುನರುಜ್ಜೀವನದ ದಿನವಾಗಿರುತ್ತದೆ ಮತ್ತು ಭಯ ಹಾಗೂ ತಪ್ಪು ನಿರೂಪಣೆಯ ಮಾರ್ಗಗಳಲ್ಲಿ ಅಲ್ಲ. ಒಂದು ದಿನದಲ್ಲಿ ಒಂದು ರಾಷ್ಟ್ರವು ಹುಟ್ಟೀತೆ ಎಂದು ಪ್ರವಾದಿ ಉಲ್ಲೇಖಿಸಿದ ಸಮಯ ಇದು. ಯೆಶಾಯ 66:8 ಇಸ್ರೇಲ್ ಆ ರಾಷ್ಟ್ರವಾಗಿರುವುದು. ಮೊದಲನೆಯದಾಗಿ ಆಧ್ಯಾತ್ಮಿಕ ಇಸ್ರೇಲ್, ಪವಿತ್ರ ರಾಷ್ಟ್ರ. ಎರಡನೆಯದಾಗಿ ಶಾರೀರಿಕ ಇಸ್ರೇಲ್, ಅದರ ಐಹಿಕ ಪ್ರತಿನಿಧಿ. ಮತ್ತು ಇಸ್ರಾಯೇಲ್ಯರಿಂದ ಬೆಳಕು ಹೊಳೆಯುತ್ತದೆ, ಅದು ಶಿಕ್ಷಿಸಲ್ಪಟ್ಟ ಜಗತ್ತನ್ನು ಅದರ ಮೊಣಕಾಲುಗಳನ್ನು ತಂದು ಊರುವಂತೆ ಮಾಡುತ್ತದೆ. ಮತ್ತು ಈ ದಿನಗಳಲ್ಲಿ ಆತನ ನಿಜವಾದ ದಾಸ ಮತ್ತು ದಾಸಿಯರ ಮೇಲೆ ಸುರಿಸಲ್ಪಟ್ಟಂತೆ ಆ ದಿನಗಳ ನಂತರ ಎಲ್ಲಾ ಮಾನವ ಕುಲದ ಮೇಲೆ ಪವಿತ್ರ ಕರ್ತನ ಆತ್ಮದಿಂದ ವಾಗ್ದಾನಿಸಲ್ಪಟ್ಟ ಸುರಿಯುವಿಕೆಗೆ ಬರುವಂತೆ ಮಾಡುವುದು. ಯೋವೇಲ 2:28. ಇದು ಪ್ರವಾದಿ ದಾವೀದ ಹಾಡಿದ ರಕ್ಷಣೆಯ ದಿನವಾಗಿದೆ. ಕೀರ್ತನೆ 118, 18-27. ಇದು ಯೆಹೋವನು ಉಂಟು ಮಾಡಿದ ದಿನ, ನಾವು ಅದರಲ್ಲಿ ಸಂತೋಷಪಡುತ್ತೇವೆ ಮತ್ತು ಆನಂದಿಸುತ್ತೇವೆ. ಮನೆ ಕಟ್ಟುವವರು ನಿರಾಕರಿಸಿದ ಕಲ್ಲು, ಇದು ಮುಖ್ಯ ಮೂಲೆ ಶಿರಸ್ಸು ಕಲ್ಲು. ಕರ್ತನ ಹೆಸರಿನಲ್ಲಿ ಬರುವವನು ಧನ್ಯನು. ಈಗ ಕಾಪಾಡು, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಓ ಕರ್ತನೇ, ಓ ಕರ್ತನೇ, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ಈಗ ಸಮೃದ್ಧಿಯನ್ನು ಕಳುಹಿಸು. ಕರ್ತನು ನನ್ನನ್ನು ತೀವ್ರವಾಗಿ ಶಿಕ್ಷಿಸಿದನು, ಆದರೆ ಅವನು ನನ್ನನ್ನು ಮರಣಕ್ಕೆ ಒಪ್ಪಿಸಲಿಲ್ಲ. ನೀತಿಯ ದ್ವಾರಗಳನ್ನು ನನಗೆ ತೆರೆಯಲು ನಾನು ಅವರೊಳಗೆ ಹೋಗಿ ಕರ್ತನನ್ನು ಸ್ತುತಿಸುತ್ತೇನೆ. ಇದು ಯೆಹೋವನ ಬಳಿಗೆ ಹೋಗುವ ಬಾಗಿಲು, ಎಲ್ಲ ನೀತಿವಂತರು ಅದರ ಮೂಲಕ ಪ್ರವೇಶಿಸುವರು. ನಾನು ನಿನ್ನನ್ನು ಸ್ತುತಿಸುತ್ತೇನೆ, ನೀನು ನನ್ನ ಮಾತುಗಳನ್ನು ಕೇಳಿದ್ದೀ ಮತ್ತು ಇದೋ ನನಗೆ ರಕ್ಷಣೆಯಾಗುತ್ತದೆ. ದೇವರು ನಮಗೆ ಕರ್ತನಾಗಿ ಬೆಳಕನ್ನು ತೋರಿಸಿದ್ದಾನೆ.